ರಾಜಕಾರಣಿಗಳು ವಿ ಸೋಮಣ್ಣ ಅವರು ಎಲ್ಲ ಒಂದು ಕಡೆ ಈ ಘಟನೆ ಅದನ್ನ ಮರೆತು 2024ಕ್ಕೆ ಮೈ ಕೊಡುವಿ ಯಾವ ತರ ನಿಂತ್ಕೊಳ್ತಾರೆ ಅಂತ ಸರಿ ನಾನು ಈಗಾಗಲೇ ಅನೇಕ ಸಾರಿ ವಿನಂತಿ ಮಾಡಿದ್ದೀನಿ. ಏನು ವಿನಂತಿ ಮಾಡಿದ್ದೀನಿ? ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷವನ್ನು ನಂಬಿಕೊಂಡು ಪಕ್ಷದಲ್ಲಿ ವರಿಷ್ಠರು ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಅದೊಂದು ತಿಳಿ ವಾತಾವರಣ ಸೃಷ್ಟಿ ಮಾಡಿ ಯಾರೋ ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ. ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ. ಯಾರು ಮಾತನಾಡಿ ಮತ್ತೆ ಯಾವ್ಯಾವ ರೀತಿ ಜಾಡ್ಸ್ ಒದಿತಾರೆ ಅನ್ನೋದು ನನಗೂ ಗೊತ್ತಿದೆ. ಆದ್ದರಿಂದ ನನಗೆ ಒಂದೇ ಒಂದು ಬೇಡಿಕೆ, ನನ್ನ ನೋವು, ನನಗಾದಂಥ ಅನಾನುಕೂಲ, ನಾನು ಈಸಿಯಾಗಿ ಗೆಲ್ತಕ್ಕಂಥ ಬಿಟ್ಟಿದ್ದು ಒಂದಕ್ಕೆ ಹೆಚ್ಚಾಗಿ ನನಗೆ ಪಕ್ಷನೇ ಅಂತಿಮ, ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿದ್ದರಿಂದ ಅದನ್ನು ಮಾಡಿದ್ದೇನೆ. ಅದರಿಂದ ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾಯಿದ್ದಾರೆ. ನಾನು 7-8ನೇ ತಾರೀಕು ಆದಮೇಲೆ 7-8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನಾನು ಒಬ್ಬ ಸ್ವಾಭಿಮಾನಿ. ನನಗಾಗಿರೋ ನೋವನ್ನು ಪದೇ ಪದೇ ಹೇಳಿ ಪಕ್ಷನ ಮುಜುಗರಕ್ಕೆ ನಾನು ಇಡೋಕ್ಕೆ ತಯಾರಾಗಿಲ್ಲ. ಆದರೆ ಈ ಕೆಲಸ ಯಾರಿಗೂ ಆಗಬಾರ್ದು. ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ಹೋದರೆ ಮಾತ್ರ ರಾಮನ್ನ ಪ್ರತಿಷ್ಠಾಪನೆ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ ಪ್ರಗತಿಪರ ಭಾರತಕ್ಕೆ ಇಂಥ ನಾಯಕರ ಜೊತೆಯಲ್ಲಿದ್ದಾಗ ಒಂದು ಸಣ್ಣದಾದರೂ ಅಳಿಲು ಸೇವೆ ಆ ಥರದಲ್ಲಿ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಬದ್ಧತೆ ತೋರಿಸ್ಬೇಕು.